ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂಥ ಒಂದು ಎಕ್ಸಾಮ್ ಏನಿದೆಯಲ್ಲ 2025 ಡಿಸೆಂಬರ್ 7ನೇ ತಾರೀಕಿನಂದು ಪೇಪರ್ 1 ಪೇಪರ್ 2 ಎಕ್ಸಾಮ್ಗಳು ದಾಖಲೆ ಪ್ರಮಾಣದಲ್ಲಿ ಅಪ್ಲಿಕೇಶನ್ 3.35 ಲಕ್ಷ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಅದರಲ್ಲಿ 94% ಅಭ್ಯರ್ಥಿಗಳು ಆಲ್ಮೋಸ್ಟ್ ಪರೀಕ್ಷೆಗಳನ್ನು ತೆಗೆದುಕೊಂಡಿದ್ರೆ ದಾಖಲೆ ಪ್ರಮಾಣದಲ್ಲಿ 97,000 ಆಲ್ಮೋಸ್ಟ್ ಅಭ್ಯರ್ಥಿಗಳು ಪರೀಕ್ಷೆನ ಕ್ಲಿಯರ್ ಮಾಡಿದ್ದೀರಾ. ಈ ಪೈಕಿ ಈ ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಅಥವಾ ಅನುತ್ತೀರ್ಣ ಅನ್ನೋದಕ್ಕಿಂತ ಇಲ್ಲಿ ಕ್ವಾಲಿಫೈಡ್ ಆಗದಿರುವಂಥ ಅಭ್ಯರ್ಥಿಗಳು, ಕ್ಲಿಯರ್ ಆಗದಿರುವಂಥ ಅಭ್ಯರ್ಥಿಗಳು ಮತ್ತು ಈ ವರ್ಷ 2026ರಲ್ಲಿ ಹೊಸದಾಗಿ ಬಿ ಎಡ್ ಅನ್ನು ಮಾಡ್ತಿರುವಂಥವ್ರು, ಡಿ ಎಡ್ ಅನ್ನು ಮಾಡ್ತಿರುವಂಥವ್ರು, ಸೆಕೆಂಡ್ ಇಯರ್ ಅಲ್ಲಿ ಇರತಕ್ಕಂಥ ಬಹುತೇಕ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಿರ್ತಾರೆ ಈ ವರ್ಷ ಯಾವಾಗ ಕನ್ಫರ್ಮ್ ಆಗುತ್ತೆ ಟಿ ಅಂತಕ್ಕಂಥದ್ದು. ಸೊ ಈಗ ಈ ಒಂದು ವರ್ಷದಲ್ಲಿ 2 ಬಾರಿ ಟಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಬರ್ತಿದ್ದಾವೆ. ನಂತರ ಈಗ ಬರ್ತಿರುವಂಥ ಪ್ರಶ್ನೆ, ಶಿಕ್ಷಣ ಇಲಾಖೆ ಕಡೆಯಿಂದ ಆನ್ಲೈನ್ ಟಿಇಟಿಗೆ ಸಂಬಂಧಪಟ್ಟಂತೆ ಚಿಂತನೆಗಳು ನಡೆದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಿರುವಂಥದ್ದಾಗಿರುತ್ತೆ. ಸೊ ಅದರ ಒಂದು ಸಾಧಕ ಬಾಧಕಗಳು, ಈ ವರ್ಷ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ ಇವುಗಳ ಬಗ್ಗೆ ಮಾಹಿತಿನ ಪಡ್ಕೊಂತಾರೆ ವಿಡಿಯೋದಲ್ಲಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತರು ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ. ಮತ್ತೆ ಅಲ್ಲಿ ಜಾಯ್ನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗೋ ಮುಖಾಂತರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ವಿಡಿಯೋಸ್ ಬಿ ಎಡ್ಗೆ ಸಂಬಂಧಪಟ್ಟಂತೆ ಟಿಟಿಗೆ ಸಂಬಂಧಪಟ್ಟಂತೆ ಈ ತರ ಮಾಹಿತಿಗಳನ್ನ ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಈ ಅಭ್ಯರ್ಥಿಗಳಿಗೆ. ಮತ್ತೆ ಇವಾಗ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುವಂತದ್ದಾಗಿರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದೆ ನಿಮಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರದಲ್ಲಿ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸಾಕಷ್ಟು ಐಡಿಗಳಿಂದ ಮೆಸೇಜ್ ಬರ್ತಿರುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಆದಂತ ಸಂದರ್ಭದಲ್ಲಿ ಅಲ್ಲಿ ಸಬ್ಸ್ಕ್ರೈಬರ್ಸ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಹೆಚ್ಚುವರಿ ಮಾಹಿತಿನ ನೀವು ಪಡ್ಕೊಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಸೊ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಒಂದೊಂದಾಗಿ ಮಾಹಿತಿನ ಕೊಡೋದಾರೆ. ಟಿಇಟಿ ಎಕ್ಸಾಮ್ ಅಂತಕ್ಕಂಥ ಇರುತ್ತಲ್ಲ, ಈ ಒಂದು ಕಳೆದ ವರ್ಷದಲ್ಲಿ ಆಗಿದ್ದಾವೆ. ಸೊ ಈ ಒಂದು 2026ರಲ್ಲಿ ವರ್ಷಕ್ಕೆ 2 ಬಾರಿ ಟಿಇಟಿ ಅನ್ನೋದಕ್ಕೆ ಹೆಚ್ಚಿಗೆ ಒಂದು ಪ್ರಖ್ಯಾತಿಗೆ ಒಂದು ಸುದ್ದಿಗಳು ಬರ್ತಿರುವಂತದ್ದಾಗಿರುತ್ತೆ. ಯಾಕಂದ್ರೆ ಈ ಒಂದು ಪ್ರಸ್ತಾವನೆ ಅಂತಕ್ಕಂಥದ್ದು ಕಳೆದ ಹಿಂದಿನ ವರ್ಷಗಳಲ್ಲಿ ಸಬ್ಮಿಟ್ ಆಗಿತ್ತು. ಸೊ ವರ್ಷಕ್ಕೆ 2 ಬಾರಿ ಟಿಇಟಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಗಿತ್ತು. ಬಟ್ ಆದ್ರೂ ಕೂಡ ಅದು ಅಷ್ಟು ಪ್ರಮಾಣದಲ್ಲಿ ಜಾರಿಗೆ ಬಂದಿರಲಿಲ್ಲ ಅಂತ ಹೇಳ್ಬೋದು. ಸೊ ಈ ವರ್ಷ ಹೆಚ್ಚಿಗೆ ಪ್ರಮಾಣದಲ್ಲಿ ಸುದ್ದಿ ಕೂಡ ಆಗ್ತಿದೆ. ಇಲಾಖೆ ಕಡೆಯಿಂದ ಕೂಡ ತಿಳಿಸ್ತಿರುವ ಒಂದು ಮಾಹಿತಿಗಳಾಗಿರುವಂತದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಕೂಡ ಆ ಒಂದು ಚಿಂತನೆಗಳನ್ನ ಮಾಡ್ತಿದ್ದಾರೆ ವರ್ಷಕ್ಕೆ 2 ಬಾರಿ ಟಿಇಟಿ. ಅದು ಅಲ್ಲದೆ ಯಾವ ತಿಂಗಳಲ್ಲಿ ಅಂತಕ್ಕಂಥದ್ದು ಹೇಳೋದಾದ್ರೆ ಏಪ್ರಿಲ್ ತಿಂಗಳಲ್ಲಿ ಮತ್ತೊಂದು ಟಿಇಟಿ ಆಗುವ 2026 ಏಪ್ರಿಲ್ ತಿಂಗಳಲ್ಲಿ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಆಗುವ ಸಾಧ್ಯತೆಗಳು ತುಂಬಾನೇ ಕಾಣ್ತಿರೋದಾಗಿರುತ್ತೆ. ನಂತರದಲ್ಲೂ ಕೂಡ ಒಂದು ಡಿಸೆಂಬರ್ ತಿಂಗಳ ವೇಳೆಗೆ ಮತ್ತೊಂದು ಟಿಇಟಿ ಅಂದ್ರೆ ವರ್ಷಕ್ಕೆ 2 ಟಿಇಟಿ ಅನ್ನೋ ಲೆಕ್ಕದಲ್ಲಿ ಈ ತಿಂಗಳುಗಳಲ್ಲಿ ಟಿಇಟಿ ನಡೆಸುವ ಸಾಧ್ಯತೆಗಳಿದಾವೆ ಅಂತ ಮಾಹಿತಿಗಳು ವರದಿ ಆಗ್ತಿರೋದಾಗಿರುತ್ತೆ. ನಂತರದಲ್ಲೂ ಕೂಡ ಇನ್ನೊಂದು ಆನ್ಲೈನ್ ಮೊರೆಗೆ ಅಂದ್ರೆ ಟಿಇಟಿಯನ್ನು ಆನ್ಲೈನ್ ನಡೆಸೋದಕ್ಕೆ ಶಿಕ್ಷಣ ಇಲಾಖೆಯವರು ಚಿಂತನೆಗಳನ್ನ ಮಾಡ್ತಾರೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿರೋದಾಗಿರುತ್ತೆ. ಯಾಕಂದ್ರೆ ಒಂದು ಆಫ್ಲೈನ್ ಅಲ್ಲಿ ನಡೆಸೋದಕ್ಕೆ ಇದರ ಸಾಧಕ ಬಾಧಕಗಳನ್ನ ನೋಡುವಂತಾದ್ರೆ ಸದ್ಯಕ್ಕೆ ಶಿಕ್ಷಣ ಇಲಾಖೆ ಕಡೆಯಿಂದ ಚಿಂತನೆ ಇತ್ತು. ಕಳೆದ ವರ್ಷದಲ್ಲೂ ಕೂಡ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಶಿಕ್ಷಣ ಇಲಾಖೆಯವರು ಕಳೆದ ವರ್ಷಗಳಲ್ಲೂ ಕೂಡ ಒಂದು ಆನ್ಲೈನ್ ಟಿಇಟಿಗೆ ಸಂಬಂಧಪಟ್ಟಂತೆ ನಂತರ ಒಂದು ಟೆಂಡರ್ಗಳನ್ನ ಕೊಡೋದಕ್ಕೂ ಕೂಡ ಒಂದು ಮಾಹಿತಿಗಳನ್ನ ಕೂಡ ಒಂದು ಹೊರಡಿಸಿರು ಅಂತ ಹೇಳ್ಬೋದಾಗಿರುವಂತದ್ದು. ಆರ್ಟಿಕಲ್ಗಳಲ್ಲಿ ನ್ಯೂಸ್ ಪೇಪರ್ಗಳು ಕೂಡ ಸಾಕಷ್ಟು ಸುದ್ದಿ ಆಗಿತ್ತು. ಅಂದ್ರೆ ಆ ತರ ಒಂದು ಅಂದ್ರೆ ಆನ್ಲೈನ್ ಅಲ್ಲಿ ಟಿಇಟಿ ಪರೀಕ್ಷೆ ಆಗುತ್ತಾ ಈ ವರ್ಷನೇ ಆಗುವಂತ ಸಾಧ್ಯತೆಗಳಿದಾವೆ, ಟೆಂಡರ್ಗಳನ್ನ ಕೂಡ ಕರೆದಿದ್ದಾರೆ ಅಂತ ಸುದ್ದಿ ಆಗಿತ್ತು. ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ಸೊ ಕಳೆದ ವರ್ಷ ಅಂತ ಸದ್ಯಕ್ಕೆ ಆ ತರ ಆಗ್ಲಿಲ್ಲ. ಯಾಕಂದ್ರೆ ಟೆಂಡರ್ಗಳು ಸದ್ಯಕ್ಕೆ ಬಂದಿಲ್ಲ ಅಂತಾನೋ, ಜಾಸ್ತಿ ಬಂದಿಲ್ಲ ಅಂತಾನೋ, ಅಥವಾ ಬೇರೆ ಬೇರೆ ರೀಸನ್ಸ್ ಇಂದ ಕಂಪ್ಯೂಟರ್ಗಳ ಒಂದು ಅಲಭ್ಯತೆ ಆಗಿರ್ಬೋದು, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬೇರೆ ಬೇರೆ ರೀಸನ್ಸ್ ಇಂದ ಆಫ್ಲೈನ್ ಅಲ್ಲೇ ಮಾಡಿದ್ರು, OMR ಶೀಟ್ ಮುಖಾಂತರ ಟಿಕ್ ಮಾಡೋ ತರ ಮಾಡಿದ್ರು. ಈ ವರ್ಷದಲ್ಲಿ ಚಿಂತನೆ ಕೂಡ ಮಾಡ್ತಾರೆ. ಬಟ್ ಸಾಧಕ ಬಾಧಕನ ನೋಡುವಂತದ್ದಾರೆ. ಈ ವರ್ಷ ಆಫ್ಲೈನ್ ಆಗುತ್ತೆ ಆನ್ಲೈನ್ ಆಗುತ್ತೆ ಅಂತ ಏನು ಪ್ರಶ್ನೆ ಇದೆಯಲ್ಲ, ಅದ್ರ ಬಗ್ಗೆ ಹೇಳಿದ್ರೆ ಆಫ್ಲೈನ್ ನಡೆಯುವಂತ ಸಾಧ್ಯತೆನೇ ಜಾಸ್ತಿ ಇರುವಂತದ್ದಾಗಿರುತ್ತೆ. ಕಾರಣ ಏನಂದ್ರೆ ಆನ್ಲೈನ್ ಆಗುತ್ತೆ ಅನ್ಕೊಳ್ಳಿ, ಏನ್ ಪಾಸಿಟಿವ್ ಅಂತ ಹೇಳ್ತಾರೆ ಆನ್ಲೈನ್ ಆದ್ರೆ ಬೇಗ ರಿಸಲ್ಟ್ ಅನ್ನ ಕೊಡಬಹುದಾಗಿರುತ್ತೆ. ಯಾಕಂದ್ರೆ ಎಲ್ಲ ಸಿಸ್ಟಮ್ ಅಲ್ಲಿ ಫೀಡ್ ಆಗಿರುತ್ತೆ ಆನ್ಸರ್ಗಳು. ಬೇಗ ರಿಸಲ್ಟ್ ಅನ್ನ ಕಡಿಮೆ ಸಂದರ್ಭದಲ್ಲಿ ಎಷ್ಟೇ ಅಭ್ಯರ್ಥಿಗಳು ಪರೀಕ್ಷೆ ಬರೆದ್ರು ಬೇಗ ರಿಸಲ್ಟ್ ಅನ್ನ ಕೊಡಬಹುದು. ಮತ್ತೆ ಅದು ಪಾರದರ್ಶಕತೆ ನಡೆಯುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಜಸ್ಟ್ ಆನ್ಲೈನ್ ಅಲ್ಲಿ ನಡೆಯೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗದೇ ಇರೋ ರೀತಿಯಲ್ಲಿ ಕೆಲವೊಂದು ಅಂಶಗಳಲ್ಲಿ ಎಲ್ಲಾ ಕಡೆನೂ ಫಾಲ್ಟ್ಗಳಿರುತ್ತೆ. ಆನ್ಲೈನ್ ಆದ್ರೂ ಆಫ್ಲೈನ್ ಆದ್ರೂ ಕೂಡ ಅದು ಜವಾಬ್ದಾರಿ ಯಾವ ತರ ವಹಿಸ್ತಾರೆ, ಅದು ಏನು ಎತ್ತ ಯಾವ ತರ ಪ್ರತಿಯೊಂದು ಹಂತ ಆ ತರ ಹೋಗ್ತವೆ ಬಿಡಿ ಅದನ್ನೆಲ್ಲ. ಸೊ ಆ ತರ ಇರುತ್ತೆ. ಪಾಸಿಟಿವ್ ಅಂದ್ರೆ ಬೇಗ ರಿಸಲ್ಟ್ ಅನ್ನ ಕೊಡಬಹುದಾಗಿರುತ್ತೆ. ಕೆಲವೊಂದು ಅಂಶಗಳನ್ನ ಕೂಡ ಕಾಣಬಹುದಾಗಿರುತ್ತೆ. ಅಪ್ಡೇಟ್ ಆಗ್ತಿದ್ದಾರೆ ಎಲ್ಲ ಕಡೆನೂ ಕೂಡ. ಸೊ ಅಪ್ಡೇಟ್ ಈಸಿ ಆಗುತ್ತೆ. ಆಫ್ಲೈನ್ ಅಲ್ಲಿ ಮಾಡ್ತಾರೆ ಅನ್ಕೊಳ್ಳಿ. ಸೊ ಆನ್ಲೈನ್ ಅಲ್ಲಿ ಮಾಡ್ಲಿಕ್ಕೆ ನೆಗೆಟಿವ್ ಏನಿದೆ ಅಂತಂದ್ರೆ ಕಂಪ್ಯೂಟರ್ಗಳು ಸಿಗೋದಿಲ್ಲ. ಮತ್ತೆ ಎಲ್ಲಿ ಪ್ರಾದೇಶಿಕ ಕಚೇರಿ ಅಥವಾ ಪ್ರಾದೇಶಿಕ ಇವಾಗ ಒಂದೇನಿರುತ್ತಲ್ಲ ಡೇಟಾ ಸೆಂಟರ್ಗಳು ಅಥವಾ ಎಲ್ಲಿ ಅರೇಂಜ್ ಮಾಡ್ತಾರೆ, ಮತ್ತೆ ಅಷ್ಟು ಕಂಪ್ಯೂಟರ್ಗಳು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 3 ಲಕ್ಷ ಗಟ್ಟಲೆ ಕಂಪ್ಯೂಟರ್ಗಳು ಬೇಕು ಅಂದ್ರೆ ಅಭ್ಯರ್ಥಿಗಳು ಅಷ್ಟು ಅಪ್ಲಿಕೇಶನ್ ಹಾಕಿರಿ. ಈ ವರ್ಷ ಅಷ್ಟು ಹಾಕಲ್ಲ ಅನ್ಕೊಳ್ಳಿ, 2 ಲಕ್ಷನೇ ಹಾಕ್ಲಿ, 1.5 ಲಕ್ಷನೇ ಹಾಕ್ಲಿ, ಅಷ್ಟೇ ಕಂಪ್ಯೂಟರ್ಗಳ ಸೌಲಭ್ಯ ಇದೆಯಾ ಅದು ಪ್ರಶ್ನೆ ಆಗುತ್ತೆ. ಸೊ ಆ ಒಂದು ಸಂದರ್ಭ ಆಗಿರ್ಬೋದು, ಆ ಸಂದರ್ಭದಲ್ಲಿ ನೆಟ್ವರ್ಕ್ ಆಗಿರ್ಬೋದು, ಪ್ರಮುಖವಾಗಿ ನೆಟ್ವರ್ಕ್ ಅನ್ನೋದಕ್ಕಿಂತ ಜಾಸ್ತಿ ಒಂದು ಇಂಟರ್ನೆಟ್‌ನ ಸಂದರ್ಭ, ಅದ್ರ ಜೊತೆಗೆ ಒಂದು ವಿದ್ಯುತ್ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಕೂಡ ಉದ್ಭವಿಸವಾಗಬಹುದು. ಮತ್ತೆ ಡಾಟಾ ಸುರಕ್ಷತೆ ಯಾವ ತರ ಕಾಪಾಡ್ಕೊಂತಾರೆ, ಅದನ್ನ ಯಾವ ತರ ಸೇಫ್ ಆಗಿ ಇಟ್ಟಿರ್ತಾರೆ, ಅಲ್ಲಿ ಕೂಡ ಲೀಕ್ ಆಗುವಂತ ಸಾಧ್ಯತೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬರಬಹುದಾಗಿರುತ್ತೆ. ಆಫ್ಲೈನ್ ಆದರೆ ಇದುವರೆಗೂ ಆಫ್ಲೈನ್ ಅಲ್ಲಿ ನಡ್ಕೊಂಡ್ ಬಂದಿದೆ. ಅದ್ರ ಬಗ್ಗೆ ಹೇಳುವಂತಂದ್ರೆ ಆಫ್ಲೈನ್ ಆದ್ರೆ ಸಮಸ್ಯೆ ಯಾರಿಗೂ ಆಗಲ್ಲ. ಈಗ ಅಭ್ಯರ್ಥಿಗಳು ಕೂಡ ಆನ್ಲೈನ್ ಅಟೆಂಡ್ ಮಾಡ್ಬೇಕಾದ್ರೆ ಕೆಲವೊಂದು ಅಭ್ಯರ್ಥಿಗಳು ಗೊತ್ತಾಗದೇನೆ ಹೋಗ್ಬೋದು. ಸೊ ಆಫ್ಲೈನ್ ಅಲ್ಲಿ ಅಂತ ತಗೊಂಡಾಗ ಸಮಸ್ಯೆ ಅಷ್ಟಾಗಿ ಆಗ್ಲಿಕ್ಕಿಲ್ವೇನೋ. ಯಾಕಂದ್ರೆ ಇದುವರೆಗೂ ಅಭ್ಯರ್ಥಿಗಳು ಆಫ್ಲೈನ್ ಎಕ್ಸಾಮ್‌ಗಳನ್ನೇ ಬರ್ದಿರ್ತೀರಾ. ಆಫ್ಲೈನ್ ಅಲ್ಲಿ ಸಾಧಕ ಬಾಧಕ ನೋಡಿದ್ರೆ ಮೇನ್ ಆಗಿ ಆಫ್ಲೈನ್‌ಗೆ
ಪಾಸಿಟಿವ್ ಕಾಣಿಸುತ್ತೆ ಅಷ್ಟು. ಬಟ್ ಆದರೆ ಇಲ್ಲಿ ಕೂಡ ಸಮಸ್ಯೆಗಳು ಕಾಣುತ್ತೆ, ಇಲ್ಲ ಅಂತಿಲ್ಲ. ಅದ್ರ ಬಗ್ಗೆ ಎಲ್ಲಾದ್ರಲ್ಲೂ ಕೂಡ ಸಾಧಕ ಬಾಧಕಗಳಿರ್ತವೆ. ಆಫ್‌ಲೈನ್‌ಗೆ ಹೋದಾಗ ಆಲ್ಮೋಸ್ಟ್ ಇದುವರೆಗೂ OMR ಶೀಟ್‌ನಲ್ಲೇ ಟಿಕ್ ಆಗ್ತಿರೋದ್ರಿಂದ ಅಲ್ಲಿ ಕೂಡ ಕೆಲವೊಂದು ಸಣ್ಣ ಟಿಕ್ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ. ಅದು ನೆಗೆಟಿವ್‌ಗೂ ಕೂಡ ಹೋಗುತ್ತದು. ಸೊ ಅದ್ರ ಬಗ್ಗೆ ಹೇಳಿದ್ರೆ ಅದಂತೂ ಇದಾವೆ. ಬಟ್ ಆದರೆ ಅಭ್ಯರ್ಥಿಗಳಿಗೆ ಅಷ್ಟು ರಿಸ್ಕ್ ಅಂತ ಅನ್ಸಲ್ಲ. ಆಫ್‌ಲೈನ್ ಎಕ್ಸಾಮ್ ಹೋಯ್ತಾರೆ, ಒಂದ್ 2 ಗಂಟೆ 2:30 ಟೈಮ್ ಏನಿರುತ್ತಲ್ಲ ಬರೆದ್ಬಿಟ್ಟು ಬರ್ತಾರೆ. ಸೊ ಮತ್ತೆ ಇಲಾಖೆಗೂ ಕೂಡ ಅಷ್ಟು ಹೊರೆ ಅನ್ಸಲ್ಲ. ಇದುವರೆಗೂ ಕೂಡ ಮಾಡ್ಕೊಂಡ್ ಬಂದಿರೋದೇ ಇರುತ್ತೆ. ಸೊ ಮಾಡ್ಬೋದು. ಈಗ ಆನ್‌ಲೈನಲ್ಲಿ ಮಾಡ್ತಾರೆ ಅಂದ್ರೆ ಟೆಂಡರ್ ಏನಿರುತ್ತಲ್ಲ ಅದು ಡಿಪಾರ್ಟ್‌ಮೆಂಟ್ ಅಂದ್ರೆ ಅದು ಎಲ್ಲ ಪಾಸ್ ಆಗ್ಬೇಕಿರುತ್ತೆ. ಅದೆಲ್ಲ ಓಕೆ ಆಗ್ಬೇಕಿರುತ್ತೆ. ಸ್ವಲ್ಪ ರಿಸ್ಕೇ ಇದೆ ಆನ್‌ಲೈನ್ ಆಗೋದು. ಸೊ ಆಫ್‌ಲೈನ್ ಪರೀಕ್ಷೆನೇ ನಡೆಯುವ ಸಾಧ್ಯತೆನೇ ಜಾಸ್ತಿ ಇರೋದಾಗಿರುತ್ತೆ. ಸೊ ಅಷ್ಟು ಆನ್‌ಲೈನ್ ಬಗ್ಗೆ ಎಲ್ಲ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಆನ್‌ಲೈನ್ ಎಕ್ಸಾಮ್‌ಗಳು ನಡೆಯುವಂತ ಸಾಧ್ಯತೆ. ಅದು ಟಿ-ಇ-ಟಿ ಎಕ್ಸಾಮ್ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ತಗೊಂಡ್ರೆ ಲಕ್ಷಾಂತರ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದಾಗ ಸದ್ಯಕ್ಕೆ ಕಷ್ಟ ಅಂತ ಹೇಳ್ಬೋದು. ಅಥವಾ ಆನ್‌ಲೈನ್ ಟೆಂಡರ್ ಎಲ್ಲ ಓಕೆ ಆಗಿ ಸಿಕ್ಕರೆ ಸೌಲಭ್ಯಗಳು ಮಾಡ್ಬೋದಾಗಿರುತ್ತೆ. ಬಟ್ ಆಫ್‌ಲೈನೇ ಆಗುವ ಸಾಧ್ಯತೆ ಜಾಸ್ತಿ ಇರೋದಾಗಿರುತ್ತೆ. ಚಿಂತನೆ ಮಾಡ್ತಿದ್ದಾರೆ ಅಷ್ಟೇ ಅವರು. ಬಟ್ ಆದರೆ ಆಫ್‌ಲೈನೇ ಸಾಧ್ಯತೆಗಳಿರುವಂತದ್ದಾಗಿರುತ್ತೆ. ಏಪ್ರಿಲ್, ಡಿಸೆಂಬರ್‌ನಲ್ಲಿ ಅಂತ ಸುದ್ದಿಗಳಿದಾವೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಇನ್ಫಾರ್ಮೇಷನ್ ಬಂದಾಗ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಲ್ ದಿ ಬೆಸ್ಟ್.